ಎಲ್ರಿಗೂ ನಮಸ್ಕಾರ. ಕೂಡ್ಲಿಗಿ ತಾಲೂಕಿನ ಸ್ಥಳೀಯ ಅನ್ವೇಷಣೆಯಲ್ಲಿ ನಾವು ಇವತ್ತು ಸ್ಟಾರ್ಟ್ ಮಾಡಿರೋ ಸರಣಿ ಗುಡೇಕೋಟೆ ದರ್ಶನ್ ಅಂತಕ್ಕಂಥ ಸರಣಿಯನ್ನು ಇವತ್ತು ಮೊದಲನೇ ದಿನ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ರಾಮಾಂಜಿನಿ ಅವರಿದ್ದಾರೆ, ಗುಡೇಕೋಟೆಯನ್ನ ಒಂದು ಗೈಡ್ ಇದ್ದಾರೆ. ಅವರು ನಮ್ಮ ಸಂಪೂರ್ಣ ಗುಡೇಕೋಟೆ ಅಂತ ಮಾಹಿತಿಯನ್ನು ನಮಗೆ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ರಾಮಾಂಜಿನಿ ಅಂತಂತೇಳಿ ಈಗ ನಾವು ಮೊದಲನೇದಾಗಿ ಹತ್ತು ಬಂದಿವಲ್ಲ, ಅದು ಮೊದಲನೇ ದ್ವಾರ ಬಾಗಿಲು. ಇಲ್ಲಿಗೆ ಎರಡನೇ ದ್ವಾರ ಬಾಗಿಲು ಹತ್ರ ದಾಪಗಾವಲು ಕೋಟೆ ಮೊದಲನೇದಿದು. ನಮ್ಮ ಗುಡೇಕೋಟೆಯಲ್ಲಿ ಇದು ಮಲಿಯಮ್ಮ ದೇವಸ್ಥಾನಕ್ಕೆ ಗುಡ್ಡಕ್ಕೆ ಹತ್ತುವ 250 ಮೆಟ್ಟಲು ನಾವು ಹತ್ತಿ ಆಗಲೇ ಆಲ್ರೆಡಿ ಎರಡನೇ ಸ್ಥಾನಕ್ಕೆ ದ್ವಾರ ಬಾಗಿಲಿಗೆ ನಾವು ನಿಂತಿದ್ದೇವೆ. ಇನ್ನು ಮುಂದಿನ ಪೀಳಿಗೆಗೆ ಬೇಜಾನು ಅಕ್ಕಮ್ಮ ಡೋಣಿ ಇದೆ, ಆಂಜನೇಯ ಗುಂಡು ಇದೆ, ಮತ್ತು ದ್ವಾರ ಬಾಗಿಲಿದೆ, ಗಡಿ ಭಾಗ, ಮತ್ತು ರಾಗಿ ಕಣಸ ಇದೆ, ತುಪ್ಪದ ಕಣಸ ಇದೆ, ಓಕಳಿ ಹೊಂಡ ಇದೆ. ಇವನ್ನೆಲ್ಲ ನಾವು ನೋಡೋದಕ್ಕೆ ಹೊರಟಿದ್ದೀವಿ. ಅದನ್ನು ಮಾಹಿತಿನ ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸಾರ್ ಬಂದಿದ್ದಾರೆ, ಆ ಸಾರಿಗೆ ಪ್ರತಿಯೊಂದನ್ನು ನಾನು ನಮ್ಮ ಗುಡೇಕೋಟೆ ವಿಜಯನಗರ ಆಳ್ವಿಕೆಯಲ್ಲಿ ಪ್ರತಿಯೊಂದನ್ನು ಏನೇನು ಮಾಡ್ತಾಯಿದ್ರು ಏನೇನಿಲ್ಲ ಅಂತಂದೇಳಿ ನಾನು ಪ್ರತಿಯೊಂದು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ ಸಾರಿಗೆ ನಾವೆಲ್ಲ ಪ್ರತಿಯೊಂದು ಮುಂದೂಡಲಾಗಿದೆ. ನಿಮ್ಮ ಸಹಕಾರದೊಂದಿಗೆ ಈಗ ನಾವು ಗುಡೇಕೋಟೆ ಒಂದು ಕೋಟೆಯನ್ನು ಈಗ ಅನ್ವೇಷಣೆ ಶುರು ಮಾಡೋಣ. ಸರ್, ಇದು ಅಕ್ಕಮ್ಮನ ಡೋಣಿ ಅಂತಂದೇಳಿ. ಈ ಅಕ್ಕಮ್ಮನ ಡೋಣಿ ವಿಶೇಷ ಏನಪ್ಪ ಅಂತಂದರೆ, ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ಅಂತ ಬರುತ್ತೆ. ಆ ಶ್ರಾವಣ ಮಾಸದಲ್ಲಿ ಗುಡ್ಡದ ಮೇಲೆ ಬಂದು ಎಡಿಗೆ ಪರ್ವ ಅಂತಂದು ಮಾಡ್ತೀವಿ. ಎಡಿಗೆ ಪರ್ವದಲ್ಲಿ ಗುಡ್ಡಕ್ಕೆ ಬಂದು ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಪೂಜೆ ಪುನಸ್ಕಾರಗಳು ಮಾಡಿ ಇಲ್ಲಿ ಪ್ರತಿಯೊಂದನ್ನು ಅನ್ನದಾನ, ಪ್ರತಿಯೊಬ್ಬರಿಗೂ ಬರೋರಿಗೆ ಊಟ ಅನ್ನದಾನ ನೀಡಿ ಪೂಜೆ ಪುನಸ್ಕಾರ ಮಾಡ್ತೀವಿ. ಇದ್ರ ವಿಶೇಷ ಏನಪ್ಪ ಅಂತಂದರೆ, ವಿಜಯನಗರ ಆಳ್ವಿಕೆಯಲ್ಲಿ ಇದು ಬೇಸಿಗೆ ಕಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಮತ್ತು ಚಳಿಗಾಲ ಆಗಿರ್ಬೋದು, ನೀರು ಖಾಲಿನೇ ಇಲ್ಲ, ನೀರು ಖಾಲಿ ಆಗಲ್ಲ. ಇದರ ಆಳನೂ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ, ಆಳ ಎಷ್ಟಿದೆ ಅಂತಂದೇಳಿ ನೋಡೇ ಇಲ್ಲ. ಮತ್ತು ಇದಕ್ಕೆ ಪೂಜೆ ಪುನಸ್ಕಾರ ಒಂದು ಅಕ್ಕಮ್ಮ ಅಂತಂದೇಳಿ ದೇವಿ ಇದ್ವಿ, ಅಕ್ಕಮ್ಮ ಅಂತಂದೇಳಿ. ಆ ದೇವಿ ಪ್ರತಿಯೊಂದು ಶ್ರಾವಣ ಮಾಸಕ್ಕೂ ಬಂದು ಪೂಜೆ ಮಾಡ್ತಾಯಿದ್ಲು. ಪೂಜೆ ಮಾಡುವಾಗ ಒಂದು ವಿಶೇಷವಾಗಿ ಶ್ರಾವಣ ಮಾಸ ಬಂತು, ಅದಕ್ಕೆ ಪೂಜೆ ಪುನಸ್ಕಾರ ಪ್ರತಿಯೊಂದು ಮಾಡಿ ಇದೇನಾಗಿತ್ತು, ಇಲ್ಲಿ ಒಂದು 7 ಅಡಿ ಸರ್ಪ ವಾಸವಾಗಿತ್ತು. ವಾಸ ಆಗಬೇಕಾದ್ರೆ ಅದು ಪ್ರತಿಯೊಂದು ಬಂದು ಅದೇ ಶ್ರಾವಣ ಮಾಸದಲ್ಲಿ ಇಲ್ಲಿ ಅಕ್ಕಮ್ಮನ ಡೋಣಿ ಹತ್ರ ಎಲ್ಲ ಪ್ರತಿಯೊಂದು ಅದು ಆಡಿ ಇದೇನು ಮಾಡಿ ಹೋಗ್ತಾಯಿತ್ತು. ಒಂದು ದಿವಸ ಶ್ರಾವಣ ಮಾಸದಾಗ ಅಕ್ಕಮ್ಮ ದೇವಿ ಬಂದು ಪೂಜೆ ಮಾಡಿ ಇದೇನು ಮಾಡಿ ಪೂರ್ವ ದಿಕ್ಕಿಗೆ ನಮಸ್ಕರಿಸುತ್ತಿದ್ಲು. ನಮಸ್ಕರಿಸುವಾಗ 7 ಅಡಿ ಸರ್ಪ ಬಂದು ಅಕ್ಕಮ್ಮನಿಗೆ ನೆರಳು ಮಾಡಿತೀನಿ. ನೆರಳು ಮಾಡಿದಾಗ ಏನಾಯಿತು, ಆ ನೆರಳು ಮಾಡಿರ್ತಕ್ಕಂಥ ಕೆಲವೇ ಕ್ಷಣಗಳಲ್ಲಿ ಶಿಲೆ ಆದವು. ಅಕ್ಕಮ್ಮನ ಶಿಲೆ ಆದಲು, 7 ಅಡಿ ಸರ್ಪನೂ ಶಿಲೆ ಆದವು. ಆ ಶಿಲೆ ಇಲ್ಲಿ ಪ್ರತಿಷ್ಠಾಪನೆ ಆಗಿತ್ತು. ಇಲ್ಲಿ ಪ್ರತಿಷ್ಠಾಪನೆ ಆದಾಗ ನಾನು ಹುಡುಗಿದ್ದಾಗ ನೋಡಿದ್ದೆ. ಅದನ್ನು ಏನು ಮಾಡಿದ್ರಪ್ಪ ಅಂತಂದರೆ, ಡಕಾಯಿಗೋರರು, ದರೋಡೆಗಾರರು ಏನು ಮಾಡಿದರು, ನಿಧಿಗೋಸ್ಕರ ಪೂರ್ತಿ ಆಗೋದು ಅಕ್ಕಮ್ಮನ ಶಿಲೆನೇ ತಗೊಂಡೋಗ್ಬಿಟ್ರು. ನಿಧಿಗಳದು ಅದು ಶಿಲೆನ ತಗೊಂಡೋಗ್ಬಿಟ್ರು. ಇವತ್ತಿಗೂ ಆ ಶಿಲೆ ತೋರ್ಸೋರಂದ್ರೂ ಯಾರಿಗೂ ಇದೇನೇ ಇಲ್ಲ. ಈ ರೀತಿ ಮಾಡಿಬಿಟ್ಟಿದ್ದಾರೆ. ಸರ್, ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಸಹ 200 ಮೀಟ್ರ್ ದೂರ ಇದೆ ಕಲಾರ ಆಂಜನೇಯ ಇದೆ. ಆ ಆಂಜನೇಯದು ಭಾಳ ಮಹತ್ವವಾದದ್ದು. ಯಾಕಂದರೆ ವಿಜಯನಗರ ಆಳ್ವಿಕೆಯಲ್ಲಿ ಪ್ರತಿಯೊಂದು ಪುರಾತನ ಕಾಲದಲ್ಲಿ ಪ್ರತಿಯೊಂದು ನೆಲೆಸಿರ್ತಕ್ಕಂಥವು ಪ್ರತಿಯೊಂದು ವಿಶೇಷವಾಗಿರ್ತಕ್ಕಂಥದ್ದು ಆಂಜನೇಯ ಗುಂಡಿಗೆ ಒಂದು ಶಿಲೆ ಮಾಡಿದ್ದಾರೆ ಆಂಜನೇಯಂದು. ಆ ಆಂಜನೇಯದ ವಿಶೇಷ ಕಾರ್ಯಕ್ರಮಕ್ಕೆ ನಾವು ಮುಂದೂಡಲಾಗಿದೆ. ಇನ್ನು ಇಲ್ಲೆಲ್ಲಿ ಸಹ 200 ಮೀಟ್ರ್ ಇದೆ, ಹೋಗೋಣ. ಸರ್, ಇದು ಕಲರ್ ಆಂಜನೇಯ. ಇದು ಈ ಆಂಜನೇಯ ವಿಶೇಷ ಏನಪ್ಪ ಅಂತಂದರೆ,
ವಿಜಯನಗರ ಆಳ್ವಿಕೆಯಲ್ಲಿ ಭಾಳ ಮಹತ್ವವಾದದ್ದು. ಆವಾಗ ಪ್ರತಿಯೊಂದನ್ನು ಚಿತ್ರಕಲೆ ಬಿಡಿಸ್ಬೇಕಾದ್ರೆ ಕಲ್ಲಿಂದಲೇ ಚಿತ್ರ ಬಿಡಿಸ್ತಾ ಇದ್ರು. ಇದರ ಆಂಜನೇಯಗೆ ಬಂದು ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ಹೋಗ್ತಾಯಿದ್ರು. ಈ ಆಂಜನೇಯನ ವಿಶೇಷ ಕಾರ್ಯಕ್ರಮ ಏನಂತಂದರೆ, ಈ ಆಂಜನೇಯನ ಬಿಡಿಸಿ ಇದಕ್ಕೆ ಒಂದು ಪ್ರತಿಭಟನೆ ನಡೀತು. ಏನು ಘಟನೆ ನಡೀತಪ್ಪ ಅಂತಂದರೆ, ಈ ಆಂಜನೇಯನ ಬಿಡಿಸಿ ಈ ಆಂಜನೇಯಕ್ಕೆ ಒಂದು ಬಾಲ ಇದೆ, ಪ್ರತಿಯೊಬ್ಬರಿಗೂ ಗೊತ್ತು, ಅದು ನಮ್ಮ ಹೇಳೋಂಥ ಅವಶ್ಯಕತೆ ಇಲ್ಲ, ಆದರೂ ಹೇಳ್ಬೇಕು ನಾವು. ಈ ಆಂಜನೇಯಗೆ ಬಾಲ ಇದ್ದಾಗ ಆ ಬಾಲಕ್ಕೆ ಒಂದು ಗಂಟೆ ಮಾಡಿದರು. ಗಂಟೆ ಮಾಡಿದಾಗ ಏನಪ್ಪ ಅಂತಂದರೆ, ಆ ಗಂಟೆಗೆ ಒಂದು ಘಟನೆ ನಡೀತು. ಆ ಘಟನೆ ನಡಿಬೇಕಾದ್ರೆ ಏನಪ್ಪ ಅಂತಂದರೆ, ನಾವು ಈಗಿನ ಕಾಲದಲ್ಲಿ, ಈಗಿನ ಪೀಳಿಗೆಯಲ್ಲಿ ಒಂದು ಬಟ್ಟೆ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಒಂದು ಇದು ಯಾವುದೋ ಬಂಗಾರ ಸಾಮಾನು ಆಗಿರ್ಬೋದು, ಯಾವುದೇ ಒಂದು ವಸ್ತುಗಳನ್ನಾಗಲಿ ಟಜೀರಲ್ಲಿ, ಬೀರುವದಲ್ಲಿ, ಟ್ರಂಕ್ನಲ್ಲಿ ಇಡ್ತೀವಿ. ಆಗಿನ ಕಾಲದಲ್ಲಿ ವಿಜಯನಗರ ಆಳ್ವಿಕೆಯಲ್ಲಿ ಟ್ರಂಕು, ಟ್ರೆಜೀರು, ಬೀರು ಯಾವೂ ಇದ್ದಿಲ್ಲ. ಆವಾಗ ಒಂದು ವಿಶೇಷವಾದ ಕಾರ್ಯಕ್ರಮಗಳು, ಪ್ರತಿಯೊಬ್ಬರು ಐಡಿಯಾ ಬಂತು. ಏನು ಐಡಿಯಾ ಬಂತು? ಆ ಗಂಟೆ ಬಿಡಿಸಿದ್ರು. ಆ ಗಂಟೆ ವಿಶೇಷ ಏನು? ಆ ಗಂಟೆ ವಿಶೇಷ ಏನಪ್ಪ ಅಂತಂದರೆ, ಆ ಗಂಟೆಗೆ ಹಿಂಗೆ ಮೂತಿ ಇದೆ. ಇದು ಇದ್ದಾಗ ಇದನ್ನು ನೋಡಿ ಅವರು ಒಂದು ಇದಕ್ಕೆ ಫಿಟ್ಟಿಂಗ್ ಮಾಡ್ತಾರೆ. ಏನು ಮಾಡ್ತಾರಪ್ಪ ಅಂದರೆ, ಆವಾಗನ ವಜ್ರ, ವೈಡೂರ, ಬಂಗಾರ, ಮರ್ಚ, ಪ್ರತಿಯೊಂದು ಬೆಳ್ಳಿ, ಪ್ರತಿಯೊಂದು ವಸ್ತು ಇಡಬೇಕಾದ್ರೆ ಆ ವಸ್ತುಗಳನ್ನ ಇಡ್ತಕ್ಕಂಥ ಅವಶ್ಯಕತೆ ಅವರಿಗೆ ಎಲ್ಲಿಡ್ಬೇಕಂಬುದು ಗೊತ್ತಿಲ್ಲ. ಆಗ ಒಂದು ಐಡಿಯಾ ಮಾಡಿ ಒಂದು ಕಲ್ಲಿಗೆ ರೋಲ್ ಮಾಡಿದರು. ರೋಲ್ ಮಾಡಿದಾಗ ಏನಾಯ್ತಪ್ಪ ಅಂತಂದರೆ, ಆ ರೋಲಿಸ ತಗ್ತಕ್ಕಂಥ ಒಂದು ಸಿಪ್ಪೆ ಬರುತ್ತೆ. ಆ ಸಿಪ್ಪೆನ ಕಡೆಗೆ ತೆಗೆದು ಬಿಸಾಕಲಿಲ್ಲ, ಆ ಸಿಪ್ಪೆನ ಹಂಗೆ ಇಟ್ಕೊಂಡ್ರು. ಆ ರೋಲ್ ಮಾಡಿದ್ರಲ್ಲ, ಆ ರೋಲ್ ಮಾಡಿದಾಗ ಏನಾಯ್ತಪ್ಪ ಅಂತಂದರೆ, ಆ ರೋಲಲ್ಲಿ ವಜ್ರ, ವೈಡೂರ ಪ್ರತಿಯೊಂದು ಇಟ್ಟು ಆ ಸಿಪ್ಪೆ ಇದ್ದಿತ್ತಲ್ಲ ಗಮ್ಮಚ್ಚಿ ಆ ಸಿಪ್ಪೆನ ಫಿಟ್ಟಿಂಗ್ ಮಾಡ್ತಾಯಿದ್ರು. ಆ ಫಿಟ್ ಮಾಡಿದಾಗ ಅದು ಪ್ರತಿಯೊಂದು ವಸ್ತುಗಳನ್ನ ಆ ರೀತಿ ಇಡ್ತಾಯಿದ್ರು. ಅದಕ್ಕೆ ಅದು ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಿರೋದು ಇದೇ ಎದುರಿಗೆ ಒಂದು ಪರ್ಲಂಗೆ ಸತ್ಯ ಆಗೋದಿಲ್ಲ, ಆ ಗುಂಡಿನೊಳಗೆ ಆ ರೀತಿ ಬಿಡಿಸಿ ಇದಕ್ಕೂ ಅದಕ್ಕೂ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತೋರಿಸ್ತೀನಿ, ಅದಕ್ಕೆ ಹೋಗಿ ನಾವು ನೋಡ್ಬೋದು. ಪ್ರತಿಯೊಂದು ವಿಶೇಷವಾಗಿರ್ತಕ್ಕಂಥ ಕಲಾರಾಂಜನೇಯಂದು ಇಷ್ಟು. ಇಲ್ಲಿದ್ದು ಪೇಂಟಿಂಗ್ ಇದೆ, ಇದು ಅವಾಗಿಂದನ ಅಂತ ಹೇಳ್ತೀರಾ? ನಾವು ಹುಡುಗಿದ್ದಾಗಲೇ ಸಹ ನೋಡ್ತಾ ಇದ್ದೀವಿ, ಹಂಗೆ ಇದೆ ಅದು. ನಾನು ಕನಿಷ್ಠ ಈಗ 40 ವರ್ಷದಲ್ಲಿ ಸಹ ನೋಡ್ತಾ ಇದ್ದೀನಿ ಇದು ಪೇಂಟಿಂಗು. ಈ ಆಂಜನೇಯ ಕೆತ್ತನ ಆಗಿದ್ದ ಟೈಮಿಂದನೂ ಇದೆನಾ ಪೇಂಟಿಂಗು? ಅದು ಒಟ್ಟು ನಾನು ಹುಡುಗಿದ್ದಾಗಲೇ ಸಹ 40 ವರ್ಷದಲ್ಲಿ ಸಹ ನೋಡ್ತಾ ಇದ್ದೀನಿ. ಇದೇ ಕಲರ್ ಪೇಂಟ್ ಇದೆ. ಅದು ಅವಾಗಿನಾಗ ಹಚ್ಚಿದ್ರು ಏನೋ ಗೊತ್ತಿಲ್ಲ. ಯಾಕಂದರೆ ಇದು ಗುಡೇಕೋಟೆ ಹುಟ್ಟಿರೋದೇ 1343ರಲ್ಲಿ ಸ್ಥಾಪನೆ ಆಗಿರೋದು ನಮ್ಮ ಗುಡೇಕೋಟೆಯಲ್ಲಿ. ಅವಾಗಲೇ ಸಹ ಯಾರ್ಯಾರೇ ಇದೇನು ಮಾಡಿದ್ರು ಒಂದು ಮಾಹಿತಿ ಗೊತ್ತಿಲ್ಲ. ಸ್ಥಾಪನೆ ಆಗಿರೋದು ಮಾತ್ರ ಇಷ್ಟಂತ ಮಾಹಿತಿ ಗೊತ್ತು. ಆದರೆ ಅಲ್ಲೆಲ್ಲಿ ಸಹ ಇಲ್ಲಿಯವರೆಗೂ ಪ್ರತಿಯೊಂದು, ನಾನೀಗ ಕನಿಷ್ಠ ಅಂದರೆ 25 ವರ್ಷದಲ್ಲಿ ಸಹ ಗೈಡೆನ್ಸ, 25 ವರ್ಷದ ಹಿಂದ್ಗಡೆ ಹೇಳಬಲ್ಲೆ ನಾನು. 1343 ಸಹ ಹಿಡಿದೂ ನಿಮ್ಗೆ ಪ್ರತಿಯೊಂದು ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ನಾನು ಆ ಗಂಟೆದು ವಿಶೇಷವಾಗಿ ಅಲ್ಲಿ ಆ ಗುಂಡಿಗಿದೆ, ನಾನು ತೋರಿಸ್ತೀನಿ, ಹೋಗೋಣ. ಏನಾಗಲ್ಲ ಬಾ, ಆರಾಮಾಗಿ ನೋಡ್ಬೋದು. ಅದೇ ನೋಡಿ ರೋಲ್. ಅದಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಘಟನೆ ನಡೆದ್ರೆ ಮಾತ್ರ ಆ ರೀತಿ ಇರ್ತದೆ. ಎಲ್ಲ ತಾಗ ಈ ರೀತಿ ಇರಲ್ಲ, ಹೌದಲ್ಲ? ಅದು ಘಟನೆ ಅದ್ರಾಗೆ ನೋಡಿ ವರ್ಜರ್ಗಳೆಲ್ಲ ಇದೇನು ಮಾಡಿ ಅದಕ್ಕೆ ಮೂತಿನ ಫಿಟ್ ಮಾಡ್ತಾರೆ. ಅದನ್ನು ಫಿಟ್ ಮಾಡಿದಾಗ ಅದು ಆಲ್ರೆಡಿ ತಗೊಂಡು ಹೋಗಿಬಿಟ್ಟಿದ್ದಾರೆ. ಆ ಘಟನೆ ನಡೆದತ್ತೆ ಇಲ್ಲಿ. ಪ್ರತಿಯೊಂದು ಅದಕ್ಕೆ ವಿಶೇಷವಾಗಿ ಐದವ ಬೇಜಾನ್ ಇದಾವೆ, ಆದ್ರೂ ಅದು ಕಣ್ಣಿಗೆ ಕಾಣಿಸಂಗಿಲ್ಲ. ಇದು ಹಾಳೋರು, ಅವರು ವಾಸ ಮಾಡ್ತಕ್ಕೆ ಬೇಕಾಗಿರ್ತಕ್ಕಂಥ ಮನೆಗಳನ್ನ ಪ್ರತಿಯೊಂದನ್ನು ಕಟ್ಟಿದ್ರು. ಈ ಹೈದರಾಬಾದ್ ನಿಜಾಮು ಇಲ್ಲಿಗೆ ಮುತ್ತಿ ಆಡ್ತಿ ಅದ ಎಲ್ಲ ಧ್ವಂಸ ಆದಾಗ ಎಲ್ಲ ಕೆಡವಿ ಪ್ರತಿಯೊಂದು ಧ್ವಂಸ ಆಗಿಬಿಡ್ತಿಲ್ಲಿ. ಇವೆಲ್ಲ ಪ್ರತಿಯೊಂದು ಇದು ಸುತ್ತೂರ ಕಟ್ಟಡ, ಇದು ಇಲ್ಲೇ ಇದಕ್ಕೆ ಲಾಸ್ಟ್ ಕಟ್ಟಡ. ಇದು ಸುತ್ತೂರ ಕಟ್ಟಡ ಕಟ್ಟಿ ಇದೆಲ್ಲ ಮನೆಗಳು ಮಾಡ್ಕೊಂಡಿದ್ರು. ಎಲ್ಲ ಧ್ವಂಸ ಆದಾಗ ಇದು ಹಾಳೂರಾಗಿಬಿಡ್ತು. ಪ್ರತಿಯೊಂದು ನಿಧಿಗಳಿಗೋಸ್ಕರ ಡಕೋದಾಗ ಇದ್ರು ಬರೀ ತಗ್ಗು ದಿನ್ನಿಗಳು ಮಾಡಿ ಪ್ರತಿಯೊಂದನ್ನು ಇದು ಮಾಡಿಬಿಟ್ರು. ಇಷ್ಟು ವಿಶೇಷ ಇದೆಲ್ಲ ಮೊದಲು ಹಳೆ ಗುಡೇಕೋಟೆ. ಇದಕ್ಕೆ ಹೇಳ್ತೀನಿ, ಇದು ಮಾಹಿತಿ
ಗುಡೇಕೋಟೆ ಅನ್ನೋದಕ್ಕಿಂತ ಮುಂಚಿತವಾಗಿ ಅದು ಮೇನ್ ಅಂಡರ್ಲೈನ್ ಮಾಡ್ಕೋಬೇಕು. ನಾನು ಹೇಳ್ತೀನಿ ಅದು ಮೇನ್ ಇವೆ. ಈಗೆಲ್ಲ ಮೊದಲನೇ ದ್ವಾರ ಬಾಗಿಲು ನೋಡಿದ್ವಿ, ಎರಡನೇ ದ್ವಾರ ಬಾಗಿಲು ನೋಡಿದ್ವಿ, ದಾಪುಗಾವಲಕೋಟೆ ನೋಡಿದ್ವಿ, ಅಕ್ಕಮುಂಡೋಣಿ ನೋಡಿದ್ವಿ. ಈಗ ಎಂಟ್ರೆನ್ಸ್ನಲ್ಲಿ ಇದು ಹಾಳೂರು ನೋಡಿದ್ವಿ, ಆಂಜನೇಯ ದೇವಸ್ಥಾನ ನೋಡಿದ್ವಿ, ಕಲ್ಲಿನ ಆಂಜನೇಯ ದೇವಸ್ಥಾನ. ಈಗ ಎಂಟ್ರೆನ್ಸ್ನಲ್ಲಿ ಮೂರನೇ ದ್ವಾರ ಬಾಗಿಲಿಗೆ ನಾವು ಮುಂದೂಡಲಾಗಿದೆ. ಹೋಗೋಣ ಸರ್. ಕೋಟೆಗೆ ಟೋಟಲ್ ಆಗಿ ಎಷ್ಟು ದ್ವಾರ ಬಾಗಿಲುಗಳು? ಇಲ್ಲಿರ್ತಕ್ಕಂಥ 3 ದ್ವಾರ ಬಾಗಿಲು ನಮ್ಮ ಗುಡೇಕೋಟೆಯಲ್ಲಿ. ಇದೇ ಗಡಿ ಭಾಗ, ಈಗ ಬರ್ತಕ್ಕಂಥದ್ದೇ ಗಡಿ ಭಾಗ. ಈಗ ಯಾವುದಾದ್ರು ಮಾಡಿದ್ವಿ ಸರ್. ಈಗ ನಾವೆಲ್ಲ ನೋಡ್ಕೊಂಡು 1ನೇ ದ್ವಾರ ಬಾಗಿಲು, 2ನೇ ದ್ವಾರ ಬಾಗಿಲು, ಇದು ಲಾಸ್ಟ್ ಎಂಡಿಂಗ್ 3ನೇ ದ್ವಾರ ಬಾಗಿಲು ಅಂದರೆ ಗಡಿ ಭಾಗ. ಇದು ವಿಜಯನಗರ ಆಳ್ವಿಕೆಯಲ್ಲಿ ಇದಕ್ಕೆ ನಡುವಾಗ ಇದ್ರ ಒಳಗಡೆ ಹೋಗ್ಬೇಕಂದ್ರೆ ಭಾಳ ಕಷ್ಟ. ಇದು ಕೋಟೆಯಲ್ಲಿ ಇದು 3ನೇ ದ್ವಾರ ಬಾಗಿಲು. ಇದ್ರ ವಿಶೇಷ 7 ಸರ್ಪ ಇದೆ, ಮತ್ತು ಬಸವಣ್ಣ ಇದೆ, ಮತ್ತು ಲಿಂಗ ಇದೆ, ಸೂರ್ಯಚಂದ್ರ ಇದೆ. ಈ ಗಡಿ ಭಾಗಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಭಾಳ ಕಷ್ಟ. ಯಾಕಂದರೆ ದಾಪುಗಾವಲು ಕೋಟೆಗಳಿದ್ದಾವೆ ಸುತ್ತೂರು. ದಾಪುಗಾವಲು ಕೋಟೆ ನಾವು ಏನಪ್ಪ ದಾಪುಗಾವಲು ಕೋಟೆ ಅನ್ಬೋದು. ಆ ಕೋಟೆಯಲ್ಲಿ ಒಬ್ಬ ಸೈನಿಕನನ್ನು ನಿಂದಿರಿಸಿ ಯಾರಾದರೂ ಯುದ್ಧಕ್ಕೆ ಬರುವಾಗ ಅಲ್ಲಿ ಯಾರಾದರೂ ಬಂದರೆ ದಾಪುಗಾವಲು ಕೋಟೆ ಮೇಲೆ ಒಬ್ಬ ಸೈನಿಕ ನಿಂತನಪ್ಪ ಅಂತಂದರೆ ಅವರು ಸಿಗ್ನಲ್ ಕೊಡ್ತಾಯಿದ್ದಾರೆ. ಸಿಗ್ನಲ್ ಕೊಡುವಾಗ ಪ್ರತಿಯೊಂದನ್ನು ಅವ್ರಿಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಓ ಇಲ್ಲೆಲ್ಲ ಸಹ ನಮಗೆ ದರೋಡೆಗಾರರಾಗಲಿ ನಮಗೆ ಯುದ್ಧಕ್ಕೆ ಬರಬಹುದು ಅನ್ನೋ ವಿಶೇಷಕ್ಕೆ ದಾಪುಗಾವಲು ಕೋಟೆ ಇದನ್ನು ಮಾಡಿ ಲಾಸ್ಟ್ಗೆ ಎಂಡಿಂಗು ಇಲ್ಲಿ ಬರ್ಬೇಕಪ್ಪ ಅಂದ್ರೆ ಭಾಳ ಕಷ್ಟ ಅವಾಗ ಆಳ್ವಿಕೆಯಲ್ಲಿ. ಈ ಗುಡೇಕೋಟೆ ಅನ್ನೋದಕ್ಕೆ ಮುಂಚಿತವಾಗಿ ಇದು ಬಾಣಸೂರ ಪಟ್ಟಣ ಇದೆ. ನಮ್ಮ ಗುಡೇಕೋಟೆ ಬಾಣಸೂರ ಪಟ್ಟಣ ಅಂದರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದು ಹಿಂದಿನ ಮಹತ್ವ ಏನಂಬುದು ನಮಗಿನ್ನ ಮಾಹಿತಿ ಸಿಕ್ಕಿಲ್ಲ. ಕೆಲವರು ಬಾಣಸೂರ ಅಂತಂದರೆ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸ ಪಾರ್ವತಿ ಪರಮೇಶ್ವರಗೆ ಪರಮಭಕ್ತ. ಅವನು ಪರಮಭಕ್ತ ಅಲ್ಲ, ಇಷ್ಟು ಮಾತ್ರ ಹೇಳ್ತಾರೆ ಪ್ರತಿಯೊಬ್ಬರು. ಈಗ ಮುಂದಿನ ಇದಕ್ಕೆ ನಾವು ಬಿಸಿಲು ಸೂರ್ಯನ ಕಿರಣಗಳು ಬೀಳಲ್ಲ ಅಂಥ ಬಾವಿ ಅಂದರೆ ತಣ್ಣೀರಿನ ಬಾವಿ, ಬಿಸಿಲಿನ ಬಾವಿ ಅಂತಾರಲ್ಲ, ಆ ತಣ್ಣೀರಿನ ಬಾವಿಗೆ ನಾವು ಮುಂದೂಡಲಾಗಿದೆ. ಆಗಿ ಕಣ್ಸಪ್ರೈತಲ್ಲ ಒಳಗಡೆ ನೀರು ಪ್ರತಿಯೊಂದು ಹಣ್ಣುಗೆ ನಾವು ಐಸ್ ಕ್ರೀಮ್ ಇರ್ತಾವಲ್ಲ, ಆ ಐಸ್ ಕ್ರೀಮ್ ಇದ್ದಂಗೆ ಇದೆ ನೀರು. ಆ ಒಳಗಡೆ ಹೋಗಿ ನೋಡಿದರೆ ಹೂವು ಸೂರ್ಯನ ಕಿರಣಗಳು ಬೀಳೋದಿಲ್ಲ. ಸುತ್ತೂರ ಗುಡ್ಡ ಇದೆ. ಆ ಗುಡ್ಡಗಳು ಅಂಟಿಕೊಂಡು ಯಾವ ರೀತಿ ಇದೆ ಅನ್ನೋದು ಸ್ವಲ್ಪ ನೋಡಿ. ಬೇಸಿಗೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ನೀರು ಮಾತ್ರ ಖಾಲಿ ಆಗಲ್ಲ. ಕನಿಷ್ಠ ಪಕ್ಷಕ್ಕಾಗಿ ಒಂದು ಸ್ವಲ್ಪ ಅಲ್ಲಿವರೆಗಾಗಲಿ ನೀರು ಇರ್ತದೆ. ಇದೆಲ್ಲ ಖಾಲಿ ಆದ್ರೂ ಅಲ್ಲಿ ಮಾತ್ರ ನೀರು ಕಂಪಲ್ಸರಿ ಇದ್ದೇ ಇರ್ತದೆ. ಭಾಳ ಮಾಮೂಲು. ಈಗ ಮನುಷ್ಯನಿಗೆ ಒಂದು 4 ಮನುಷ್ಯನ ಮಟ್ಟ ಅಷ್ಟೇ. ಯಾಕಂದರೆ ನಾವು ಅಲ್ಲಿವರೆಗೂ ಹೋಗಿದ್ದೀವಿ. ಇದನ್ನೆಲ್ಲ ಆಳ ತೆಗೆದಿದ್ದಾರೆ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಬಾವಿ. ಈ ತಣ್ಣೀರಿನ ಬಾವಿ ವಿಶೇಷ ಏನಪ್ಪ ಅಂತಂದರೆ ಆಗಿನ ಕಾಲದಲ್ಲಿ ಇವಾಗ ನೋಡ್ರಿ ನಮಗೆ ನೀರು ಬೇಕಪ್ಪ ಅಂತಂದರೆ ನಲ್ಲಿ ಬೋರ್ಗಳು ಪ್ರತಿಯೊಂದು ಬಾವಿಗಳೇ ಇದ್ದಾವೆ. ಆಗ ನೀರಿನ ಸಂಗ್ರಹಣೆಗೋಸ್ಕರ ಇದೆ ಬಾವಿ, ಕುಡಿಯಲಿಕ್ಕೋಸ್ಕರ ಈ ರೀತಿ ತಗ್ಗುಗಳು ತೆಗೆಸಿ ಜನಗಳ ಆಳ್ವಿಕೆಯಲ್ಲಿ ಸುತ್ತೂರ ಕಟ್ಟಡ ಕಟ್ಟಿ ನೀರು ಕುಡಿಯಲಿಕ್ಕೆ ಭಾಳ ವ್ಯವಸ್ಥೆ ಮಾಡಿಕೊಂಡು ಭಾಳ ಕಷ್ಟ ಪ್ರತಿಯೊಬ್ಬರು. ಆದರೆ ಯಾವ ರೀತಿ ಕಟ್ಟಡ ಕಟ್ಟಿದ್ದಾರೆ ನೋಡಿ. ಈ ಕಡೆ ಅಲ್ಲಿ ಗೋಬರ್ ಯಾಕಂದರೆ ಭಾಳ ಕಿಶಂಡು ಓಕಳಿ ಹೊಂಡಕ್ಕೆ ಬಂದಿದ್ವಿ. ಈ ಓಕಳಿ ಹೊಂಡ ವಿಶೇಷ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ, ಈ ಓಕಳಿ ಹೊಂಡ ಅಂತಂದ್ರೆ ಒಂದು ಜ್ಞಾಪಕ ಬರ್ತದೆ. ಏನು ಜ್ಞಾಪಕ ಬರ್ತದಪ್ಪ, ನಾವು ಈಗಿನ ಪೀಳಿಗೆಯಲ್ಲಿ ಯುಗಾದಿ ಹಬ್ಬ ಅಂತ ಮಾಡ್ತೀವಿ. ನಾವು ಯುಗಾದಿ ಹಬ್ಬ ಮಾಡಿದಾಗ ಹಿರಿಯರ ಮಾಡಿ ಪ್ರತಿಯೊಂದು ಹಬ್ಬ ಹುಣ್ಣಿಮೆ ಮಾಡಿ ಇದೇನು ಮಾಡಿ ಓಕಳಿ ಹಬ್ಬ ಮಾಡ್ತೀವಿ. ನಾವು ಓಕಳಿ ಹಬ್ಬ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಬಣ್ಣ ತಗೊಂಡು ಬಂದು ನೀರನ್ನ ಕಲಿಸಿ ಎಲ್ಲ ಪ್ರತಿಯೊಂದನ್ನು ನೀರು ಉಗ್ಗಾಟ ಆಡಿ ಓಕಳಿ ಉಗ್ಗಾಟ ಆಡ್ತೇವೆ ನಾವು. ಆವಾಗ ಆಗಿನ ಕಾಲದಲ್ಲಿ ವಿಜಯನಗರ ಆಳ್ವಿಕೆಯಲ್ಲಿ ಏನಪ್ಪ ಅಂದರೆ ಈ ಓಕಳಿ ಹೊಂಡಕ್ಕೆ ನೀರು ಫುಲ್ಲು ತುಂಬಿಸಿಬಿಡ್ತಾಯಿದ್ರು. ನೀರು ಫುಲ್ಲು ತುಂಬಿಸಿದಾಗ ಇದಕ್ಕೆ ಒಂದು ಎಲೆ ಬರ್ತಾಯಿತ್ತು. ಯಾವುದು ಓಕಳಿ ಹೊಂಡಕ್ಕೆ ಎಲೆ ಅಂತಂದು ಬರ್ತದೆ. ಆ ಎಲೆನೆಲ್ಲ ತಗೊಂಡು ಕುಟ್ಟಿ ಇದಕ್ಕೆಲ್ಲ ಮಿಕ್ಸ್ ಮಾಡಿ ಕಲರ್ ಮಾಡ್ತಾಯಿದ್ರು. ಕಲರ್ ಮಾಡಿ ಪ್ರತಿಯೊಬ್ಬರು ಸೈನಿಕರಾಗಿರ್ಬೋದು, ರಾಜರಾಗಿರ್ಬೋದು, ರಾಣಿಯರಾಗಿರ್ಬೋದು, ಪ್ರತಿಯೊಂದು ಅವ್ರಿಗೆ ಹಬ್ಬನೂ ಹಬ್ಬ ವಿಶೇಷವಾಗಿ ಕಾರ್ಯಕ್ರಮ. ಅವ್ರ ಹಬ್ಬ ಬಂದುಬಿಟ್ರೆ ಕುಣಿದಾಡೋದೇನು ಇದೇನು ಮಾಡೋದೇನು ಇದ್ರಾಗ ನೀರು ತಗೊಂಬೋದು ಉಗ್ಗಾಟ. ಈ ರೀತಿ ವಿಶೇಷ ಕಾರ್ಯಕ್ರಮ ಈ ಓಕಳಿ ಹೊಂಡಕ್ಕೆ ಇತ್ತು ಆವಾಗ ವಿಜಯನಗರ ಆಳ್ವಿಕೆಯಲ್ಲಿ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಹಬ್ಬ ಹುಣ್ಣಿಮೆಗೆ ಭಾರಿ ವಿಶೇಷ ಅವ್ರದ್ದು. ಅದು ಬಂದುಬಿಟ್ಟನಪ್ಪ ಅಂದರೆ ಬೋಲು ಸಂಭ್ರಮ ಅವ್ರಿಗೆ ಆಗಿನ ಕಾಲದಲ್ಲಿ.
ಇಷ್ಟು ವಿಶೇಷ ಕಾರ್ಯಕ್ರಮ. ಇನ್ನು ಮುಂದಕ್ಕೆ ಒಂದು ಲಗೋರಿ ಆಟ ಇದೆ. ಆ ಲಗೋರಿ ಆಟ ಮುಗಿದ ನಂತರ ಅದು ವಿಶೇಷ ಕಾರ್ಯಕ್ರಮ ಹೇಳ್ತೀನಿ. ಆಮೇಲೆ ನಂತರ ಪಂಚಾಯತಿ ಕಟ್ಟೆ ರಂಗಮಂದಿರ, ನೆಕ್ಸ್ಟು ರಾಗಿ ಕಾಣಿಸ. ಇಷ್ಟಕ್ಕೆ ನಾವು ಹೋಗೋಣ ಸರ್. ಇದು ಲಗೋರಿ ಆಟ. ಲಗೋರಿ ಆಟ ಅಂತಂದಂತೇಟಿಗೆ ಈಗಿನ ಲಗೋರಿ ಆಟ ಆಡ್ಬೇಕಾದ್ರೆ ಕಲ್ಲುಗಳನ್ನ ಇಟ್ಟು ಒಂದು ಚೆಂಡು ತಗೊಂಡು ಅದಕ್ಕೆ ಹೊಡೆದು ಮುಡಿಸ್ತೇಟಿಗೆ ನೀನು ಔಟ್ ಆಗಿಬಿಟ್ಟೆ ಅಂತಂದೇಳಿ ಲಗೋರಿ ಆಟ ಆಡ್ತೀವಿ ಈಗಿನ ಕಾಲದಲ್ಲಿ. ಆವಾಗ ವಿಜಯನಗರ ಆಳ್ವಿಕೆಯಲ್ಲಿ ಈ ಲಗೋರಿ ಆಟ ಏನಪ್ಪ ಅಂತಂದರೆ, ಈ ಕಲ್ಲುಗಳನ್ನ ತಗೊಂಡು ಮನೆ ಕಟ್ತಾಯಿದ್ರು. ಮನೆ ಕಟ್ಟುವಾಗ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಕಲ್ಲುಗಳು ಹೈಟ್ ಮಾಡಿ ಅದಕ್ಕೆ ಬಂಡೆ ಹಾಕಿ, ಆವಾಗ ತನ್ನ ಮನಸ್ಸಿನಲ್ಲಿ ಏನು ಇರ್ತಕ್ಕಂಥದ್ದು ಈಡೇರಿಕೆ, ನನ್ನ ಮನಸ್ಸಿನಲ್ಲಿ ಏನು ಅಂದ್ಕೊಂತೀನೋ ಅದು ಜೈ ಬೇರೆ ಆಗ್ತಿತ್ತು ಅವಾಗ ಲಗೋರಿ ಆಟ. ಆಗಿನ ಕಾಲದಲ್ಲಿ ಅದನ್ನು ಪ್ರತಿಯೊಂದು ಇದೇನು ಮಾಡಿ ಅವ್ರ ಮನಸ್ಸಿನಾಗ ಅಂದ್ಕೊಂಡ್ರೆ ಅದು ಪ್ರತಿಯೊಂದನ್ನು ನೆರವೇರಿಸ್ತಾ ಕೊಡ್ತದ್ದು ಇದು ಲಗೋರಿ ಆಟ. ಪ್ರತಿಯೊಂದನ್ನು ಇಷ್ಟು ವಿಶೇಷ. ಇದು ಪಂಚಾಯತಿ ಕಟ್ಟೆ. ಆ ಪಂಚಾಯತಿ ಕಟ್ಟೆ ಯಾಕಪ್ಪ ಆಗಿನ ವಿಶೇಷಕ್ಕೆ ಅಂತಂದರೆ, ಈಗಿನ ಪೀಳಿಗೆಯಲ್ಲಿ ಪಂಚಾಯತಿ ಕಟ್ಟೆ ಅಂತಂದರೆ, ಈಗ ಯಾರಾದರೂ ಒಬ್ಬರು ತಪ್ಪು ಮಾಡಿದಾಗ ಅವನು ಶಿಕ್ಷೆ ಕೊಡೋದಕ್ಕೆ ಒಂದು ಪಂಚಾಯತಿ ಕಟ್ಟೆ, ಹೌದಾ? ಪ್ರತಿಯೊಂದು ಆ ಪಂಚಾಯತಿ ಕಟ್ಟೆಯಲ್ಲಿ ಅವನು ಏನು ತಪ್ಪು ಮಾಡ್ದ ಏನಿಲ್ಲ ಆ ಪನಿಷ್ಮೆಂಟ್ ನಾವು ಏನು ಕೊಡ್ಬೇಕಂಬೋದಕ್ಕೆ ಈ ಪಂಚಾಯತಿ ಕಟ್ಟೆ. ರಾಜರು ಮಂತ್ರಿಗಳು ಪ್ರತಿಯೊಬ್ಬರು ಕುಂತ್ಕೊಂಡಾಗಿ ಪಂಚಾಯತಿ ಕಟ್ಟೆ ಮೇಲೆ ಎಲ್ಲ ಕುಂದಿರ್ತಾರೆ. ಇಲ್ಲಿ ಸೈನಿಕರೆಲ್ಲ ಕುಂದಿರ್ತಾರೆ. ತಪ್ಪು ಮಾಡಿದಾರನ್ನ ಒಬ್ಬರನ್ನ ಒಂದು ಸೈಡ್ ನಿಂದಿಸಿ ತಪ್ಪಿಗೆ ಶಿಕ್ಷೆ ಕೊಡೋದೇ ಅವ್ರ ಪಂಚಾಯತಿ ಕಟ್ಟೆ. ಪ್ರತಿಯೊಂದು ವಿಶೇಷವಾಗಿ ವಿಜಯನಗರ ಆಳ್ವಿಕೆಯಲ್ಲಿ ಅವ್ರ ರಾಜರದ್ದು ಈ ರೀತಿ ಪಂಚಾಯತಿ ಕಟ್ಟೆ. ನಮಗೆ ಪಂಚಾಯತಿ ಕಟ್ಟೆ ಈಗಲೂ ಇದೆ. ಯಾಕಪ್ಪ ಅಂತಂದರೆ ಪಂಚಾಯತಿ ಕಟ್ಟೆ ಪ್ರತಿಯೊಂದಕ್ಕೂ ಬೇಕು. ಪ್ರತಿಯೊಂದು ಶಿಕ್ಷೆ ಕೊಡೋದಕ್ಕೂ ಅಲ್ಲ, ಯಾವುದಾನ ಒಂದು ಕಾರ್ಯಕ್ರಮ ಮಾಡಲಿ, ಯಾವುದಾನ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ಮಾಡಲಿ, ಒಂದು ಜಾತ್ರೆ ಮಾಡಲಿ, ಒಂದು ಇದೇನು ಮಾಡಲಿ, ಪ್ರತಿಯೊಬ್ಬರು ಕಲಿತು ಪ್ರತಿಯೊಬ್ಬರು ಪಂಚಾಯತಿ ಕಟ್ಟೆಯಲ್ಲಿ ಮಾತಾಡಿ ಮುಂದಕ್ಕೆ ಪಯಣ. ಇಷ್ಟು ವಿಶೇಷವಾಗಿ ಪಂಚಾಯತಿ ಕಟ್ಟೆ ರಂಗಮಂದಿರ. ನೋಡಿ ಸರ್, ಇದು ರಂಗಮಂದಿರ. ರಂಗಮಂದಿರ ಅಂತಂದರೆ ನೀವು ಪ್ರತಿಯೊಂದು ಕಾರ್ಯಕ್ರಮಗಳು ನೋಡಿರಬೇಕು. ಯಾವುದನ್ನ ನಾವು ಒಂದು ಫಂಕ್ಷನ್ ಮಾಡ್ಬೇಕಪ್ಪ, ಒಂದು ಡ್ಯಾನ್ಸ್ ಕಾರ್ಯಕ್ರಮ, ಒಂದು ಸಿಂಗಿಂಗ್ ಕಾಂಪಿಟೇಷನು, ಒಂದು ಇದನ್ನು ಮಾಡಿದರೆ ಒಂದು ಸ್ಟೇಜ್ ಹಾಕ್ತಾರೆ. ಸ್ಟೇಜ್ ಹಾಕಿ ಚೇರೆಲ್ಲ ಹಾಕಿ ಪ್ರತಿಯೊಂದು ಆ ಸ್ಟೇಜಿನೆಲ್ಲ ನಿಲ್ಲಿಸಿ ಡ್ಯಾನ್ಸ್ ಆಡ್ತಾರೆ. ಅದನ್ನು ಅವರು ಇದು ಪ್ರತಿಯೊಂದು ಮಾಡ್ತಾರೆ. ಈ ರಂಗಮಂದಿರದಲ್ಲಿ ಒಂದು ಯಾವುದನ್ನ ಹಬ್ಬ ಬಂದಾಗ ಇಲ್ಲಿ ಭರತನಾಟ್ಯ ಮಾಡ್ತಾಯಿದ್ರು.